ಹಾಯ್, ನಮಸ್ಕಾರ. ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ಹೇಳೋದು ಬಂದಿದ್ದೀನಿ. ಅದು ಯಾವ ಥರ ಪ್ರಾಡಕ್ಟ್ ಅಂದರೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರಾಡಕ್ಟ್. ಏನಪ್ಪ ಜಾಕಿ ಅವ್ರು ಹಿಂಗೆ ಹೇಳ್ತವ್ರೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರಾಡಕ್ಟ್ ಅಂದರೆ ಏನಿರ್ಬೋದು ಅಂದ್ರೆ ತುಂಬ ಇಂಪಾರ್ಟೆಂಟು. ಮನುಷ್ಯನ ಜೀವನದಲ್ಲಿ ಪ್ರತಿದಿನ ಇದನ್ನು ಅಳವಡಿಸ್ಕೊಂಡ್ರೆ ಅವನಿಗೆ ಈ ಸಣ್ಣ ಪುಟ್ಟ ಕಾಯಿಲೆಗಳೆಲ್ಲ ಇರುತ್ತಲ್ಲ, ಈ ಹೃದಯ ಕಾಯಿಲೆ, ಆಮೇಲೆ ಹೊಟ್ಟೆ ನೋವು, ಮತ್ತು ಇನ್ನೂ ಹಲವಾರು ಥರ ಕಾಯಿಲೆಗಳು ಬರ್ತಾ ಇರುತ್ತೆ. ಎವ್ರಿಡೇ ಒಬ್ಬರು ಬರ್ತಾ ಇರುತ್ತೆ. ಅದೆಲ್ಲ ಅವಾಯ್ಡ್ ಆಗ್ಬಿಡುತ್ತೆ. ಓಕೆ, ಆ ಥರದೊಂದು ಪ್ರಾಡಕ್ಟ್ ಇದೆ. ನಮ್ಮ ಸ್ನೇಹಿತರು ಇದ್ರ ಬಗ್ಗೆ ಒಂದು ಡೀಟೇಲ್ಸ್ ಕೊಡ್ತಾರೆ ನಿಮಗೆ. ಬನ್ನಿ ನಮ್ಮ ಸ್ನೇಹಿತರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಏನು ವಿಶೇಷತೆ ಅಂದರೆ ನಮ್ಮ ಹತ್ರ ಅಭಯ ನ್ಯಾಚುರಲ್ಸಿಂದ ದೇಸಿ ತುಪ್ಪ ಇದೆ. ಈ ದೇಸಿ ತುಪ್ಪದಲ್ಲಿ ಎಷ್ಟು ವಿಶೇಷತೆ ಇದೆ ಅಂದರೆ ಮಕ್ಕಳುಗಳಿಗೆ ಮೆಮೊರಿ ಪವರ್ ಚೆನ್ನಾಗಿರುತ್ತೆ, ದೊಡ್ಡವ್ರಿಗಂತೂ ಬೋನ್ ಸ್ಟ್ರೆಂತ್ಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ. ಅದು ನೆಕ್ಸ್ಟು ನಿಮಗೆ ಪ್ಯೂರ್ ಹನಿ ಇದೆ ನಿಮಗೆ. ಇದು ನಮ್ಮ ಮಲೆನಾಡು ಪ್ರದೇಶದಲ್ಲಿ ಗಾಣದಲ್ಲೇ ಇದರಲ್ಲಿ ಮಾಡ್ತಾ ಇದ್ದಾರೆ, ಬಾಕ್ಸಲ್ಲಿ ವಿತ್. ಅದರಲ್ಲಿ ವಿಶೇಷತೆ ಏನಂದರೆ ಪ್ರತಿದಿನ ಒಂದೇ ಒಂದು ಸ್ಪೂನ್ ಹಾಕೊಂಡು ಡೈಲಿ ಕುಡಿಯೋದ್ರಿಂದ ಬಾಡಿಲಿ ಏನೇ ಟಾಕ್ಸಿನ್ಸ್ ಅಂದರೆ ಕಲ್ಮಶಗಳಿರುತ್ತಲ್ಲ ಕ್ಲೀನ್ ಮಾಡುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ ನಿಮಗೆ. ನೆಕ್ಸ್ಟು ಸಿರಿಧಾನ್ಯ ನವಶಕ್ತಿ ಅಂತಾರೆ. 9 ಥರ ಸಿರಿಧಾನ್ಯ ಅಂದರೆ ಕಿರುಧಾನ್ಯಗಳು ಅಂತಾರೆ. ರಾಗಿ ಒಂದೇ ನಮಗೆ ಜಾಸ್ತಿ ಹೈಲೈಟ್ ಆಗಿರೋದು, ಅದ್ರ ಜೊತೆ ನವಣೆ, ಆರ್ಕ, ಊದಲು, ಸಾಮೆ ಇವೆಲ್ಲ ಏನಾಗುತ್ತೆ ಅಂದರೆ 9 ಥರ ಸಿರಿಧಾನ್ಯದಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ. 7 ಲೇಯರ್ಸ್ ಆಫ್ ಫೈಬರ್ ಕಂಟೆಂಟ್ಸ್ ಇರುತ್ತೆ. ಇದರಿಂದ ಹಾರ್ಟಲ್ಲಾಗಲಿ, ಕೊಲೆಸ್ಟ್ರಾಲ್ ಆಗಲಿ, ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ಎಲ್ಲ ಪ್ರತಿಯೊಂದು ಚೆನ್ನಾಗಿರುತ್ತೆ ನಿಮಗೆ. ಇದೆಲ್ಲ ಉತ್ತರ ಕರ್ನಾಟಕದಲ್ಲಿ ಬೆಳೀತಾರೆ, ಅವರೆಲ್ಲ ನೋಡ್ತಾ ಇದ್ದಾರೆ ಎಷ್ಟು ಆರೋಗ್ಯವಾಗಿರ್ತಾರೆ ಅಂತ. ಅದಕ್ಕಿಂತ ನೆಕ್ಸ್ಟು ನಮ್ಮ ಆರ್ಥೋ ಪವರ್. ಈ ಆರ್ಥೋ ಪವರಲ್ಲಿ ಏನೇನು ವಿಶೇಷತೆ ಇದೆ ಅಂತ ಅಂದರೆ ಅಶ್ವಗಂಧ ಮತ್ತು ಸಿರಿಧಾನ್ಯಗಳು, ಮಲ್ಟಿಗ್ರೈನ್ಸು ಇದೆಲ್ಲ ಇರುತ್ತೆ. ಮಂಡಿ ನೋವಿಗೆ, ಬ್ಯಾಕ್ ಪೈನ್ಗೆ, ಜಾಯಿಂಟ್ ಪೈನ್ಸ್ಗೆಲ್ಲ ಕಂಟ್ರೋಲ್ ಆಗುತ್ತೆ. ಫೈನಲಿ ನಿಮಗೆ ಅಪ್ಪು ಲಡ್ಡು ಅಂದರೆ ನಿಮಗೆ ಕೇಳಿರ್ಬೋದು, ಇವರು ಎಲ್ಲ ಋತುದಲ್ಲೂ ಇದ್ದೇ ಇದ್ದಾರೆ. ಇದರಿಂದ ನಿಮಗೆ ಅಕ್ಸೆ ಬೀಜದಿಂದ ರೆಡಿಯಾಗಿರುತ್ತೆ. ಇದರ ಒಮೆಗಾ 3, ಒಮೆಗಾ 9 ಅಂತ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ. ವಿಟಮಿನ್ ಡಿ ಇರುತ್ತೆ ಸರ್. ಇದು ಡೈಲಿ ತೊಗೊಳೋದ್ರಿಂದ ನಿಮಗೆ ವಿತ್ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ನೆಲ್ಲ 100% ರಿಸಲ್ಟ್ ಸಿಗುತ್ತೆ. ಇಸ್ ಮೆಡಿಕಲಿ ಪ್ರೂವ್ ಆಗಿದೆ ನಿಮಗೆ, ಡಾಕ್ಟರ್ಸ್ಗಳೆಲ್ಲ ಇದೆ. ವಿತ್ ಫೈಬರ್ ಜಾಸ್ತಿ ಇರುತ್ತೆ, ವಿತ್ ಇದು ಅಂಶಗಳಿರುತ್ತೆ ನಿಮಗೆ. ಇದರಿಂದ ಫೈಬರ್ ಇರೋದ್ರಿಂದ ಹಾರ್ಟಲ್ಲಿ ಬ್ಲಾಕೇಜ್ನೆಲ್ಲ 100% ಕ್ಲಿಯರ್ ಮಾಡುತ್ತೆ. ಫ್ಲ್ಯಾಕ್ಸ್ ಸೀಡ್ಸ್, ಅಪ್ಪು ಲಡ್ಡು ಆಯುರ್ವೇದಿಕ್ ಡಾಕ್ಟರ್ಸು, ನ್ಯೂಟ್ರಿಷನ್ ಡಾಕ್ಟರ್ಗಳಿಂದ ಫಾರ್ಮುಲಾ ರೆಡಿ ಇರುತ್ತೆ. ನೀವು ಉಪಯೋಗಿಸಿ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಆರೋಗ್ಯ ಮಹಾಭಾಗ್ಯ. ನಮಸ್ಕಾರ ಸರ್. ಲಡ್ಡು ತೋರಿಸಿ ಸರ್. ಇದೇ ಅಪ್ಪು ಲಡ್ಡು ಸರ್. ಡೈಲಿ ಎಷ್ಟು ಸೇಲ್ ಆಗುತ್ತೆ ಸರ್ ನಿಮ್ಮ? ಸರ್ ಇದು ನಾವು 2017 ಮಾಡಿದ್ದು, ಸ್ಟಾರ್ಟ್ ಮಾಡಿದ್ದು. ಇದು ಪ್ರತಿದಿನ 45-50 ಲಡ್ಡು ನಾವು ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಸೇಲ್ ಮಾಡ್ತಾ ಇದ್ದೀವಿ. ಉತ್ತರಳ್ಳಿ ಹತ್ರ ಒಂದು 12 ಲಡ್ಡು, 13 ಲಡ್ಡು ತಿಂಗಳಿಗೆ, ಇಲ್ಲ ಮಿನಿಮಮ್ 2000 ಲಡ್ಡು ಹತ್ರ ಹೋಗ್ತಾ ಇದೆ. ಓಕೆ, ಅಂದರೆ ಇನ್ನು ಸ್ವಲ್ಪ ಮಾರ್ಕೆಟಲ್ಲಿ ಪರಿಚಯ ಇಲ್ಲ. ಇದು ನಾವು ಬಿಸ್ನೆಸ್ ಮೈಂಡಲ್ಲಿ ಮಾಡ್ತಾ ಇಲ್ಲ ಸರ್. ಇದು ಒಂದು ಸೇವಾ ಮನೋಭಾವದಿಂದ ಮಾಡ್ತಾ ಇದ್ದೀವಿ, ಅಂದರೆ ಸೋಷಿಯಲ್ ಸರ್ವಿಸ್. ಹೌದು ಸರ್. ಸುಮಾರು ಜನಕ್ಕೆ ಸರ್ ಹಾರ್ಟಲ್ಲಿ ಪೇನ್ ಇರೋದೆಲ್ಲ ರಿಲೀಸ್ ಆಗಿದೆ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಗ್ಯಾಸ್ಟ್ರಿಕ್ನೆಲ್ಲ ಬಾಡಿಯಿಂದ ತೆಗೆದು ಬಿಡುತ್ತೆ ಸರ್ ಇದು. ಇವಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತಲ್ಲ, ಆ ಗ್ಯಾಸ್ಟ್ರಿಕ್ ಎಲ್ಲ ಇದಾಗುತ್ತೆ. ಮತ್ತು ಇದರಲ್ಲಿ ನಿಮ್ಗೆ ಅಷ್ಟು ಬೆನಿಫಿಟ್ ಇರುತ್ತೆ ಸರ್. ಇದು ಅಮೃತ ಜೀವನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಅಕ್ಸೆ ಬೀಜ ಜೊತೆಗೆ ಕಡಲೆಕಾಯಿ ಬೀಜ ಇರುತ್ತೆ ಪ್ರೋಟೀನ್ಗೆ, ಮತ್ತು ಪ್ಯೂರ್ ಬೆಳಗಂ ಬೆಲ್ಲ ಇರುತ್ತೆ ನಿಮಗೆ. ಇದೆಲ್ಲ ದೇಸಿ ತುಪ್ಪ ಎಲ್ಲ ಆ್ಯಡ್ ಮಾಡ್ತಾ ಇದ್ದಾರೆ. ಇದನ್ನು ಯೂಸ್ ಮಾಡೋದ್ರಿಂದ ಪ್ರತಿದಿನ 1 ಲಡ್ಡು 2 ಲಡ್ಡು ಆರಾಮ್ಸೆ ತಿನ್ಬೋದು. ತಿನ್ನೋದ್ರಿಂದ ಹಾರ್ಟಿಗೆ ತುಂಬ ಬೆನಿಫಿಟ್ ಇರುತ್ತೆ, ಕೊಲೆಸ್ಟ್ರಾಲು ಕಂಟ್ರೋಲ್ ಆಗುತ್ತೆ. ಸರ್ ಟೈಮಿಂಗ್ಸ್ ಏನಾದ್ರು ಇದೆಯಾ ಸರ್? ಇದೆ, ಎನಿ ಟೈಮ್ ತಿನ್ಬೋದು. ಎನಿ ಟೈಮ್ ತಿನ್ಬೋದು. ಹೌದು ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಮೇಲೆ ಸ್ನೇಹಿತರೆ ಕೇಳಿದ್ರಲ್ಲ, ಸಿರಿಧಾನ್ಯಗಳು, ಹನಿ ಮತ್ತು ತುಪ್ಪ ಜೊತೆಗೆ ಲಡ್ಡುಯಿಂದ ಆಗುವಂಥ ಉಪಯೋಗಗಳು ಎಷ್ಟಿದ್ದಾವೆ. ಇದನ್ನು ನೀವು ತೊಗೊಳ್ಳಿ. ನಾನು ಡಿಸ್ಪ್ಲೇಯಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ಎಲ್ಲರೂ ತೊಗೊಳ್ಳಿ. ಡೈಲಿ ಒಂದು ತಿನ್ನಿ. ಹಾರ್ಟಲ್ಲಿ ಕೊಬ್ಬು ಬೆಳ್ಕೊಂಡಿರುತ್ತಲ್ಲ, ಅದೆಲ್ಲ ಕ್ಲಿಯರ್ ಆಗುತ್ತಂತೆ. ಓಕೆ, ಇದು ತಿನ್ನೋದ್ರಿಂದ. ಬಟ್ ಇವತ್ತಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೀವು ಸ್ಟಾರ್ಟ್ ಮಾಡಿ ತಿನ್ನೋಕ್ಕೆ, ಒಳ್ಳೆಯದಾಗಿ ಎಲ್ಲರಿಗೂ. ಆಮೇಲೆ ಬ್ಯಾಕ್ ಪೇನ್ ಇರೋರಿಗೆ ಅದು ತುಂಬ ಉಪಯೋಗ ಬರುತ್ತೆ. ಬ್ಯಾಕ್ ಪೇನ್ ಇರೋರ್ಗೂ ಕೂಡ ಅದು ಬ್ಯಾಕ್ ಪೇನ್ ಕಮ್ಮಿ ಆಗ್ತಾ ಹೋಗುತ್ತೆ. ಡೈಲಿ ಒಂದು ತೋರಿಸಿ, ಇದೇನೋ ಸೈಡ್ ಎಫೆಕ್ಟ್ ಇರುವಂಥದ್ದಲ್ಲ. ಸೊ ಅದೆಲ್ಲ ನ್ಯಾಚುರಲ್ ಫುಡ್ಡು. ಸೊ ತುಂಬ ಒಳ್ಳೆಯದಾಗುತ್ತೆ.